ಹಾಯ್ ಫ್ರೆಂಡ್ಸ್, ಎಲ್ಲದ್ರ ಬಗ್ಗೆ ಮಾತಾಡ್ತಾನೆ ಇದ್ದರೆ ಎಲ್ಲ ಕಡೆಗೂ ಏನೇನೋ ನಡೀತಾ ಇದೆ. ಸೊ ಎಲ್ಲದ್ರ ಬಗ್ಗೆ ನನಗೆ ಮಾತಾಡೋಕೆ ಅಷ್ಟೊಂದು ಏನು ಮನಸ್ಸು ಬಂದಿರಲಿಲ್ಲ. ಈ ಮಗು ವಿಷಯ ಅಂತ ಬಂದಾಗ ತುಂಬ ಮನಸ್ಸಿಗೆ ಹಟ್ಟಾಯಿತು. ಅಲ್ಲಿ ಒಂದು ಮಗು ಯಾವುದೋ ಒಂದು ಇಂಜೆಕ್ಷನಿಗೋಸ್ಕರ ಎಷ್ಟೋ ದುಡ್ಡು ಕಲೆಕ್ಟ್ ಮಾಡಬೇಕು ಅಂತ ಆ ಮೇಡಮ್ ಅವರು ಎಷ್ಟು ದುಡ್ಡು ಕಲೆಕ್ಟ್ ಮಾಡ್ತಿದ್ದಾರೆ. ಬಟ್ ಆದರೂ ದುಡ್ಡು ಸಾಲ್ತಾ ಇಲ್ಲ ಅಂತೇಳಿ ಸೆಕೆಂಡ್ ಆಪ್ಷನ್ ಹುಡುಕಿದ್ದಾರೆ. ಹಿಂಗಿರುವಾಗ ಅದು ಚಿಕ್ಕ ಮಗು, 1.5 ವರ್ಷದ ಮಗುನ ಬೇವರ್ಸಿ ನನ್ನ ಮಗ ಎತ್ತಿ 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 ಒಳ್ಳೆ ಬಟ್ಟೆ ಸೆಳೆದಂಗೆ ಸೆಳಿತಿದ್ದಾನೆ. ಅವನಿಗೆ ಒಂದು ಚೂರು ಕನಿಕರ ಇಲ್ಲ. ಮತ್ತು ಪೊಲೀಸರು ಹಿಡಿದಾಗ ನೀರು ಕೊಡಿ, ಪಾನಿ ಸರ್ ಅಂತಾನೆ. ಅವನಿಗೊಂದು ಇಷ್ಟು ಮಣ್ಣು ಹಾಕ. ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ ಮಕ್ಕಳ ವಿಷಯದಲ್ಲಿ ಬಂದಾಗ ಆ ಮಗು ಎಷ್ಟು ನೋವು ತಿಂದಿದೆಯೋ ಗೊತ್ತಿಲ್ಲ. ಒಂದು ಹೊಡೆತಕ್ಕೆ ಆಲ್ರೆಡಿ ಸೊಟ್ಟ ಹೋಗ್ಬಿಟ್ಟಿದೆ ಅದ್ರದ್ದು ಮಗು ವಿಡಿಯೋ ನೋಡಿದರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ರಿಯಲ್ ಸ್ಟೋರಿ ಬಂದ್ಬಿಟ್ಟು ಆ ಮಗು ತಾಯಿ ಬಂದ್ಬಿಟ್ಟು ಸೊ ಗಂಡನ ಜೊತೆ ಜಗಳ ಮಾಡಿ ಮಗು ಕರ್ಕೊಂಡು ತಾಯಿ ಮನೆಗೆ ಬಂದಿರ್ತಾಳೆ. ಅದು ಮಗು ಆ ತಾಯಿ ಮೇಲೆ ಅವನಿಗೆ ಕ್ರಶ್ ಆಗಿ ಅವಳು ಸಿಗಲ್ಲ, ಮಗು ಅಡ್ಡ ಆಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಮಗು ಏನು ಪಾಪ ಮಾಡಿತ್ತೋ ಏನೋ ಗೊತ್ತಿಲ್ಲ, ಹಾಕ್ಕೊಂಡು ಬಟ್ಟೆ ಸೆಳೆದ್ಬಿಟ್ಟು ಮಗು ಜೀವನನೇ ಹೋಗಿಸ್ಬಿಟ್ಟ. ಅವನಿಗೆ ಒಂದು ಕ್ಷಣನೂ ಅದು ತಲೆಯಲ್ಲಿ ಬರಲಿಲ್ವೇನೋ, ಅದಕ್ಕೆ ನೋವಾಗುತ್ತೆ, ಅದಕ್ಕೆ ಹಿಂಸೆ ಆಗುತ್ತೆ ಅನ್ನೋದು ಹೆಂಗೆ ಯೋಚನೆ ಮಾಡ್ತಾರೇನೋ ಅನ್ನೋದು ಗೊತ್ತಿಲ್ಲ. ಒಂದು ಪ್ರೀತಿ ಹುಚ್ಚು ಎಷ್ಟರ ಮಟ್ಟಿಗೆ ಕರ್ಕೊಂಡು ಹೋಗಿದೆ ಅಂತಂದರೆ ಜನಗಳಿಗೆ ಈ ನಡುವೆ ನೋಡ್ತಾ ಇದ್ದರೆ ಅಲ್ಲಿ ಒಬ್ಬ ಗಂಡ ಬಂದ್ಬಿಟ್ಟು ಮಗುನ ತನ್ನ ಸ್ವಂತ ಹೆಂಡ್ತಿನೇ ಮನೇಲಿ ಸಾಯಿಸ್ಬಿಟ್ಟು ಸ್ಕೂಲಿಂದ 2 ಮಕ್ಕಳನ್ನ ಕರ್ಕೊಂಡೋಗಿ ರೈಲ್ವೆ ಹಳೆಗೆ ಬೀಳ್ತಾನೆ. ಇನ್ನು ಗಂಡ ಯಾವ್ದೋ ಜೊತೆಗೆ ಹೋದ ಅಂತೇಳಿ ಮಕ್ಕಳು ಕರ್ಕೊಂಡು ತಾಯಿನೂ ನೇಣಾಕಂತಾಳೆ. ಯಪ್ಪ, ಜನ್ರೇಷನ್ ಹೆಂಗೆ ಹೋಗ್ತಿದೆ. ಇರೋದೊಂದು ಜೀವನ. ಅವ್ರು ಬೇಕು, ಇವ್ರು ಬೇಕು, ಇರೋಷ್ಟು ದಿನ ನೆಮ್ಮದಿಯಾಗಿರಿ, ಇರೋಷ್ಟು ದಿನ ಚೆನ್ನಾಗಿರಿ, ನಮ್ಮ ಜೊತೆಗಿರೋರ ಜೊತೆಗೆ ನಕ್ಕಂತ ಇರಿ. ಯಾರು ನಮಗೆ ಹತ್ತಿರದಿಂದ ತುಂಬ ಮಾತಾಡಿಸ್ತಾರೋ ಸೊ ಮಾತಾಡಿ. ಅವ್ರು ದೂರ ಹೋಗ್ತಾರ, ಹೋಗ್ಲಿ, ಬಿಟ್ಬಿಡಿ. ಅವರಿಂದನೇ ಜೀವನ ಅಲ್ಲ, ಅವರಿಂದನೇ ಜೀವ ಅಲ್ಲ. ಯಾಕಂತಂದರೆ ಯಾರು ನಮ್ಮಿಂದನೇ ಅಂತ ಅಂದ್ಕೊಂಡಿರ್ತಾರೋ ಆ ಕ್ಷಣ ನಾವು ಅಲ್ಲಿ ಇಲ್ಲದೆ ಹಿಂಗೆ ಒಂದು ಸ್ವಲ್ಪ ಸರಿದ್ರೂ ಅವ್ರ ಪಾಡಿಗೆ ಅವ್ರ ಜೀವನ ನಡೆಸ್ತಾ ಇರ್ತಾರೆ. ಸೊ ನಾವು ನಮ್ಮ ಭ್ರಮೆಯಲ್ಲಿ ಇರ್ತೀವಿ, ನಮ್ಮಿಂದ ಜೀವನ ಇದು ಅಂತ ಅಂದ್ಕೊಂಡಿರ್ತೀವಿ. ನಾವಿಲ್ಲ, ಈ ಜಾಗದಲ್ಲಿ ಇಲ್ಲ ಅಂದ್ರೂ ಆ ಜೀವನ ನಡೆಯುತ್ತೆ ಅವ್ರದ್ದು. ಸೊ ಯಾವುದೇ ಕಾರಣಕ್ಕೂ ಮಕ್ಕಳು ವಿಚಾರ ಅಂತ ಬಂದರೆ ದಯವಿಟ್ಟು ಮಕ್ಕಳ ಮೇಲೆ ಸೇಡ್ ತೀರಿಸ್ಕೊಬೇಡಿ. ದಯವಿಟ್ಟು ಮಕ್ಕಳ ಮೇಲೆ ಯಾವುದೇ ಥರದ್ದು ಪ್ರಭಾವ ಬೀರಬೇಡಿ. ಅವ್ರು ಯಾವುದು ತಪ್ಪು ಮಾಡಿರಲ್ಲ, ಅವ್ರಿಗೆ ಏನೂ ಗೊತ್ತಿರಲ್ಲ. ಮುಗ್ಧತೆ ಅವ್ರಿಗೆ ನಮ್ಗಳಿಗೆ ತಗೊಳ್ಳಿ, ನಮ್ಮ ಮೈಂಡ್ ಸೆಟ್ಗಳಿಗೆ ತಗೊಳ್ಳಿ. ಒಂದು 25-28 ವರ್ಷದೊಳಗಡೆಗೆ ಚಂಚಲ ಮನಸ್ಸು. ಅದೇ 30 ದಾಟ್ತಿದ್ದಂಗೆ ಅಯ್ಯೋ ನಾವು ಏನು ನಡೆಸಿದ್ವಿ, ಏನು ಜೀವನ ನಡೆದ್ವಿ ಅನ್ನೋದೇ ನಮಗೆ ಗೊತ್ತಾಗ್ತಾ ಇರಲ್ಲ. ಈಗಿನ ಇದರಲ್ಲಿ ಇಷ್ಟು ವರ್ಷ ಕಳೆದೋಗ್ಬಿಟ್ವಲ್ಲ, ನಾವು 30 ವರ್ಷ ಹಾಳು ಮಾಡಿಬಿಟ್ವಲ್ಲ. ಒಂದು ಮನೆ ಕಟ್ಟಿಲ್ಲ, ಒಂದು ಆಸ್ತಿ ಮಾಡಿಲ್ಲ, ಒಂದು ದುಡ್ಡು ಜೋಡಿಸಿಲ್ಲ. ಸೊ ಎಂಜಾಯ್ಮೆಂಟ್ ಎನ್ನೋದು ಹಂಗೆ ಮುಗಿಸ್ಕೊಂಡ್ಬಿಟ್ವಲ್ಲ. ಏನಕ್ಕೆ ಈ ಮಾತು ಹೇಳಿದೆ ಅಂತಂದರೆ ಮನೆ ಕಟ್ಟಿಲ್ಲ ಅಂತ ಆಗ್ತಾರಂತಂದರೆ ಸೊ ಈಗಿನ ಜನ್ರೇಷನ್ ಬಂದ್ಬಿಟ್ಟು ಅವಾಗೆಲ್ಲ ಹೇಳೋರು 100 ವರ್ಷ ಬದುಕ್ತೀವಿ ಅಂತ. ಈಗ 50 ವರ್ಷ ಅಲ್ಲ, 48 ವರ್ಷ ಬದುಕಿದ್ರೇ ಹೆಚ್ಚಾಗಿರುತ್ತೆ. ಸೊ ಅಷ್ಟರಲ್ಲಿ ನಮ್ಮ ಮಕ್ಕಳಿಗೆ ಏನಾರ ಒಂದು ಮಾಡಿಡ್ಬೇಕಲ್ವಾ. ಸೊ ಅವ್ರೂ ನಾವಿಲ್ಲ ಅಂತಂದ್ರೂ ಅವ್ರ ಜೀವನ ನಡೆಸ್ಬೇಕಲ್ಲ ಅನ್ನೋ ಯೋಚನೆಗೆ ಸೊ ಈ ಥಾಟ್ ಬರುತ್ತೆ. 30 ವರ್ಷ ದಾಟಿದ್ರೂ ನಾವೇನು ಮಾಡಲೇ ಇಲ್ವಲ್ಲ ಅನ್ನೋದು ನಮ್ಗೆ ಈಗಿನ ಇದರಲ್ಲಿ ಬರುತ್ತೆ. ಬಟ್ ಈಗಿನ ಮಕ್ಕಳೆಲ್ಲ ತುಂಬ ಶಾರ್ಪು. ಆಗಂತೇಳಿ ಹೆಂಡ್ತಿ ಗಂಡಂಗೆ ಮೋಸ ಮಾಡ್ದ, ಗಂಡ ಹೆಂಡ್ತಿಗೆ ಮೋಸ ಮಾಡ್ದ, ಡ್ರಮ್ಮಲ್ಲಿ ತುಂಬ, ಅಲ್ಲಿ ತುಂಬ, ಇಲ್ಲಿ ತುಂಬ. ಪಾಪ ಗಂಡು ಮಕ್ಕಳು ಎದ್ರಂಗಾಗಿದೆ ಹೆಣ್ಮಕ್ಳು ಸಲುವಾಗಿ. ಸೊ ಹೆಣ್ಮಕ್ಳು ಎದ್ರಂಗಾಗಿದೆ ಮುಂದೆ ಗಂಡು ಮಕ್ಕಳು ಸಿಗೋದು ಸಲುವಾಗಿ. ಇಬ್ಬರು ಜೀವನ ಬಂದ್ಬಿಟ್ಟು ಯಾರು ಚೂಸ್ ಮಾಡಬೇಕು ಅನ್ನೋದನ್ನೇ ಅವ್ರ ಜೀವನದಲ್ಲಿ ಕನ್ಫ್ಯೂಸ್ ಆಗಿ ಹೋಗಿದ್ದಾರೆ. ಸೊ ಹಿಂಗಿರುವಾಗ ದಯವಿಟ್ಟು ನಿಮ್ಮ ಜೀವನ ನೀವು ಇಷ್ಟಪಟ್ಟಂಗೆ ಸೊ ಯೋಚನೆ ಮಾಡಿ ಮುಂದುವರಿವಿ. ಅದ್ರ ಜೊತೆಗೆ ಈ ಮಕ್ಕಳು ಅಂತ ಬಂದಾಗ ದಯವಿಟ್ಟು ಮಕ್ಕಳ ಮೇಲೆ ಯಾವುದೇ ಥರದ್ದು ರೇಪ್ ಮಾಡೋದಾಯಿತು, ಯಾವುದೇ ಥರದ್ದು ಕೊಲೆ ಮಾಡೋದಾಯಿತು, ಸೊ ಮಕ್ಕಳ ಮೇಲೆ ದೌರ್ಜನ್ಯ ತೋರಿಸೋದಾಯಿತು, ಮಲ್ತಾಯಿ ಅಂದ್ಕೊಂಡು ದೌರ್ಜನ್ಯ ತೋರಿಸೋದಾಯಿತು. ಸೊ ಇಂಥವೆಲ್ಲ ಆದಷ್ಟು ಸ್ಟಾಪ್ ಮಾಡಿ. ನನ್ನ ಅನಿಸಿಕೆ ನಾನು ಮಾತಾಡಿದೆ. ಏನಕ್ಕೆ ಮಾತಾಡಿದೆ ಅಂತಂದರೆ ಆ ಮಗು ತಟ್ಟೋದು ತುಂಬ ಮನಸ್ಸಿಗೆ ನೋವಾಯಿತು. ಆ ಮಗುನ ಹಾಕ್ಕೊಂಡು ಸೆಳೆದು ಅದು ನೋಡೋಕ್ಕಾಗ್ತಿಲ್ಲ. ಒಂದು ಸಲ ಎತ್ತೋಗಿತಿದ್ದಾನೆ ಅಂದರೆ ಅಯ್ಯೋ ಅನಿಸ್ತೈತೆ. ಅಂಥದ್ರಲ್ಲಿ ಒಂದು 4-5 ಸಲ ಎತ್ತೋಗ್ದಿದ್ದಲ್ದೆ ಅವನು ಆ ತಾಯಿಗೆ ಎಷ್ಟು ನೋವಾಗಿರೋಕ್ಕಿಲ್ಲ. ಇತ್ತಾಗೆ ಗಂಡನೂ ಇಲ್ಲ, ಇತ್ತಾಗೆ ಮಗುನೂ ಇಲ್ಲ. ಸೊ ನನಗೆ ಈ ಮಾತು ಮಾತಾಡಬೇಕು ಅನ್ನಿಸ್ತು, ಮಾತಾಡಿದೆ. ಸೊ ಏನಾರು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ನಿಮ್ಮ ಆ ಕಡೆ ಈ ಕಡೆ ಸುತ್ತಮುತ್ತ ನಿಮ್ಮ ಮನೆ ಮುಂದೆ ಒಂದು ಯಾವ್ದಾರ ಹೆಣ್ಮಗು ಆಟಾಡ್ತಿದೆ ಏನಾದರೂ ಇದ್ದರೆ ಸೊ ನಾವು ಅವ್ರ ಮನೆಯವ್ರು ಅಲ್ಲ ಅಂತ ಅಂದ್ರೂ ಒಂದು ಚಿಕ್ಕ ಗಮನ ಇರಲಿ. ಈಗ ತಾಯಿ ತಂದೆನಿಗೂ ಗಮನ ಇರಲಿ. ಸೊ ನಮ್ಮ ಸುತ್ತಮುತ್ತ ಇರುವಂಥ ಹೆಣ್ಮಕ್ಳ ಮೇಲೂ ಗೌರವ ಇರಲಿ. ಸೊ ಇಷ್ಟು ಹೇಳ್ತಾ ನಾನು ಈ ಮಾತು ಮುಗಿಸ್ತಿದ್ದೀನಿ. ನನ್ನಿಂದ ಏನಾದ್ರು ತಪ್ಪಾಗಿರೋ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು, ಬಾಯ್.